ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ದೇಶ ಬಿಟ್ಟು ಓಡಿ ಹೋಗಿ ಲಂಡನ್ನಿನಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಾ ಇರೋ ವಿಜಯ್ ಮಲ್ಯ ಕೇಸ್ ಒಂದು ವಿಚಿತ್ರ ತಿರುವಿನಲ್ಲಿದೆ. ಬಾಂಬೆ ಹೈಕೋರ್ಟ್ನಲ್ಲಿ ಮೊನ್ನೆ ವಿಜಯ್ ಮಲ್ಯ ಕೇಸ್ ವಿಚಾರಣೆಗೆ ಬಂದಿದೆ. ನನ್ನನ್ನು ದೇಶಭ್ರಷ್ಟ ಅಪರಾಧಿ ಅಂತ ಭಾರತ ಸರ್ಕಾರ ಘೋಷಿಸಿದೆ, ಅದನ್ನು ರದ್ದು ಮಾಡಿ ಅಂತ ವಿಜಯ್ ಮಲ್ಯ ಅರ್ಜಿ ಹಾಕಿದ್ದಾರೆ. ನ್ಯಾಯಾಧೀಶರು ಖಡಕ್ಕಾಗಿ ಒಂದೇ ಮಾತು ಹೇಳಿದರು, ಮೊದಲು ಮಲ್ಯ ಅವರನ್ನು ಕೋರ್ಟಿನ ಮುಂದೆ ತಗೊಂಬರ್ರಿ, ಆಮೇಲೆ ಅರ್ಜಿ ವಿಚಾರಣೆ ನಡೆಸ್ತೇವೆ. ವಿಜಯ್ ಮಲ್ಯ ಅವರ ವಕೀಲ ಅಮಿತ್ ದೇಸಾಯಿ ಮಲ್ಯ ಭಾರತಕ್ಕೆ ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಮಲ್ಯ ಅವರ ಪಾಸ್ಪೋರ್ಟ್ ಅನ್ನು ಭಾರತ ಸರ್ಕಾರ ಸೀಸ್ ಮಾಡಿದೆ. ಇನ್ನೊಂದೆಡೆ ದೇಶ ಬಿಟ್ಟು ಹೋಗಬೇಡಿ ಅಂತ ಲಂಡನ್ನಿನ ಕೋರ್ಟ್ ಆದೇಶ ಹೊರಡಿಸಿದೆ. ಮಲ್ಯ ಬಾಂಬೆಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಈ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಕೋರ್ಟ್ ಕೇಸನ್ನು ಮತ್ತೆ ಮುಂದೂಡಿದೆ. ನಿಜಕ್ಕೂ ವಿಜಯ್ ಮಲ್ಯನಿಗೆ ಭಾರತಕ್ಕೆ ಬರೋದಕ್ಕೆ ಮನಸ್ಸಿದೆಯಾ? ಭಾರತಕ್ಕೆ ಬಂದ್ರೆ ಮಲ್ಯನನ್ನ ಸರ್ಕಾರ ಅರೆಸ್ಟ್ ಮಾಡುತ್ತಾ? ಭಾರತ ಸರ್ಕಾರ ಮಲ್ಯನ ಪಾಸ್ಪೋರ್ಟ್ ಅನ್ನು ಊರ್ಜಿತಗೊಳಿಸಿ ಮತ್ತೆ ಭಾರತಕ್ಕೆ ಕರೆತರೋದಕ್ಕೆ ಆಗೋದಿಲ್ವಾ? ಲಂಡನ್ನಿನ ಕೋರ್ಟ್ ಮಲ್ಯನಿಗೆ ಬ್ರಿಟನ್ ಬಿಟ್ಟು ಹೋಗಬಾರದು ಅಂತ ಆರ್ಡರ್ ಮಾಡಿರೋದು ನಿಜಾನಾ? ವಿಜಯ್ ಮಲ್ಯ ಕಂಡು ಹಿಡಿದಿರೋ ಎಸ್ಕೇಪ್ ರೂಟ್ ಯಾವುದು? ಆತನ ಸೀಕ್ರೆಟ್ ಪ್ಲಾನ್ ಏನು? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ವಿವರಗಳನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ಮನವಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಸ್ನೇಹಿತರೆ, ಬಾಂಬೆ ಹೈಕೋರ್ಟ್ನಲ್ಲಿ ಮಲ್ಯ ಪರ 2 ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಮೊದಲನೇದು, ನನ್ನನ್ನು ದೇಶಭ್ರಷ್ಟ ಆರ್ಥಿಕ ಅಪರಾಧಿ ಅಂತ ಸರ್ಕಾರ ಪ್ರಕಟಿಸಿರೋದೇ ತಪ್ಪು, ಅದನ್ನು ರದ್ದು ಮಾಡಿ ಅಂತ. ಎರಡನೇದು, ಈ ದೇಶಭ್ರಷ್ಟ ಆರ್ಥಿಕ ಅಪರಾಧಗಳ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆನೇ ನಮ್ಮ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಹಾಗಾಗಿ ಆ ಕಾಯ್ದೆಯನ್ನೇ ರದ್ದು ಮಾಡಿ ಅಂತ ಎರಡನೇದು. ಶಾಬಾಸ್, ಎರಡೂ ಭರ್ಜರಿ ಪಾಯಿಂಟ್ಗಳೇ. ವಕೀಲರು ಮನಸ್ಸು ಮಾಡಿದರೆ ಕಾಯ್ದೆಗಳನ್ನೇ ಉಲ್ಟಾಪಲ್ಟಿ ಮಾಡಬಹುದು ಅನ್ನೋದಕ್ಕೆ ಈ 2 ಅರ್ಜಿಗಳು ಉದಾಹರಣೆಯಾಗಿದೆ. ವಿಜಯ್ ಮಲ್ಯ ಭಾರತದ 17 ಬ್ಯಾಂಕ್ಗಳಿಗೆ ಕೋಟ್ಯಂತರ ರೂಪಾಯಿ ಸಾಲ ಕೈ ಎತ್ತಿದ್ದಾನೆ. ಅದರಲ್ಲೂ ಮುಖ್ಯವಾಗಿ 4 ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ 1600 ಕೋಟಿ ರೂಪಾಯಿ, IDBI ಬ್ಯಾಂಕಿಗೆ 900 ಕೋಟಿ ರೂಪಾಯಿ, ಬ್ಯಾಂಕ್ ಆಫ್ ಬರೋಡಾಗೆ 1580 ಕೋಟಿ ರೂಪಾಯಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 3084 ಕೋಟಿ ರೂಪಾಯಿ. ಹೀಗೆ ಮುಖ್ಯ ಬ್ಯಾಂಕ್ಗಳ ಲೆಕ್ಕ ನಮಗೆ ಸಿಗ್ತಾ ಇದೆ. ಕಿಂಗ್ ಫಿಶರ್ ಏರ್ಲೈನ್ಸ್ ಮಾಡಿದ ಮಲ್ಯ 17 ಬ್ಯಾಂಕ್ಗಳಿಂದ ಒಟ್ಟು 58,000 ಕೋಟಿ ರೂಪಾಯಿ ಸಾಲ ಎತ್ತಿದ್ದಾನೆ. ದೇಶ ಬಿಟ್ಟು ಓಡಿ ಹೋದ ಬಳಿಕ ಎಲ್ಲ ಬ್ಯಾಂಕುಗಳು ಒಟ್ಟು ಸೇರಿ ಆತನ ಆಸ್ತಿ ಪಾಸ್ತಿಗಳನ್ನೆಲ್ಲ ಹುಡುಕಾಡಿ ಅದನ್ನೆಲ್ಲ ಮಾರಿ ಒಟ್ಟು 14,131 ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಉಳಿದದ್ದು 44,000 ಕೋಟಿ ರೂಪಾಯಿ ಬಾಕಿ ಇದೆ, ಬ್ಯಾಂಕ್ಗಳ ತಲೆ ಮೇಲೆ ಕೂತಿದೆ. ಇದರಲ್ಲಿ ಸರ್ಕಾರ ವಶಪಡಿಸಿದಂತಹ ಮಲ್ಯನ ಷೇರುಗಳ ಮೌಲ್ಯ 22,000 ಕೋಟಿ ರೂಪಾಯಿ ಇದೆ ಅಂತ ಒಂದು ಮೂಲ ಹೇಳ್ತಾ ಇದೆ. ಈ ಷೇರುಗಳು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಅದನ್ನ 22,000 ಅಂತಲೇ ಮೈನಸ್ ಮಾಡಿದ್ರು ಕೂಡ ಇನ್ನೂ 22,000 ಕೋಟಿ ರೂಪಾಯಿ ಮಲ್ಯನಿಂದ ಬ್ಯಾಂಕ್ಗಳಿಗೆ ವಸೂಲಿ ಆಗಬೇಕು. ಮಲ್ಯನನ್ನ ಈಗ ವಾಪಸ್ ಭಾರತಕ್ಕೆ ಎಳ್ಕೊಂಡ್ಬಂದ್ರು ಕೂಡ ಇಷ್ಟೊಂದು ಹಣ ಆತ ವಾಪಸ್ ಕೊಡೋದಕ್ಕೆ ಸಾಧ್ಯ ಇದೆಯಾ? ಈಗ ಜನಸಾಮಾನ್ಯ ಕೇಳ್ತಾ ಇರೋ ಪ್ರಶ್ನೆ ಒಂದೇ, ಮಲ್ಯನನ್ನ ವಾಪಸ್ ಭಾರತಕ್ಕೆ ಕರ್ಕೊಂಡು ಬರೋದಕ್ಕೆ ಅಷ್ಟು ಕಷ್ಟ ಯಾಕೆ ಆಗ್ತಾ ಇದೆ? ಮೋದಿ ಸರ್ಕಾರಕ್ಕೆ ಅಷ್ಟು ತಾಕತ್ತಿಲ್ವಾ? ಅಥವಾ ಮೋದಿ ಸರ್ಕಾರ ಕೂಡ ಬೇಕಂತ ಹೇಳಿ ಕಳ್ಳಾಟ ಆಡ್ತಾ ಇದೆಯಾ? ಮಲ್ಯ ದೇಶ ಬಿಟ್ಟು ಓಡಿ ಹೋಗಿ 9 ವರ್ಷ ಆಯ್ತು. ಇನ್ನೇನು ಮುಂದಿನ ವರ್ಷಕ್ಕೆ ದಶಮಾನೋತ್ಸವ ಆಚರಣೆ ಮಾಡಬಹುದು. ಮಲ್ಯನನ್ನು ಶೀಘ್ರವೇ ಕರ್ಕೊಂಡ್ ಬರ್ತೀವಿ ಅಂತ ಮೋದಿ ಸರ್ಕಾರ ಹೇಳ್ತಾನೆ ಇದೆ. ಈಗ ನೋಡಿದ್ರೆ ಇದು ಆಗೋ ಹೋಗೋ ಕೆಲಸ ಅಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮಲ್ಯ ತನ್ನ ವಕೀಲರ ಜೊತೆಗೆ ಸೇರಿ ರೂಪಿಸಿರುವಂತಹ ಗ್ರೇಟ್ ಎಸ್ಕೇಪ್ ಪ್ಲಾನ್ ಆಗಿದೆ. ಈ ಎಸ್ಕೇಪ್ ಪ್ಲಾನ್ ನಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ? ಮೋದಿ ಸರ್ಕಾರ ಮಾತ್ರ ಅಲ್ಲ, ಯುನೈಟೆಡ್ ಕಿಂಗ್ಡಮ್ UK ಸರ್ಕಾರ ಕೂಡ ಇದರಲ್ಲಿ ಶಾಮೀಲಾಗಿದೆಯಾ? ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು. ಲಂಡನ್ ಕೋರ್ಟ್ ನಲ್ಲಿ ಏನೇನಾಗಿದೆ ಅನ್ನೋದನ್ನ ನಾವು ಸರಿಯಾಗಿ ಗಮನಿಸಿದ್ರೆ ಈ ಅನುಮಾನಗಳೆಲ್ಲ ನಿಜ ಅನ್ನಿಸ್ತಾ ಇದೆ. ಲಂಡನ್ನಿನ ವೆಸ್ಟ್ ಮಿನಿಸ್ಟರ್ ಮ್ಯಾಜಿಸ್ಟ್ರೇಟ್ ಕೋರ್ಟು 2018ರಲ್ಲಿ ಮಲ್ಯನನ್ನ ಭಾರತಕ್ಕೆ ಗಡೀಪಾರು ಮಾಡಿ ಆದೇಶ ಹೊರಡಿಸಿದೆ. ಅಲ್ಲಿನ ಸರ್ಕಾರದ ಹೋಮ್ ಮಿನಿಸ್ಟ್ರಿ 2019ರಲ್ಲಿ ಈ ಆದೇಶವನ್ನ ಆಥರೈಸ್ ಮಾಡಿದೆ. ನೀವು ಕರ್ಕೊಂಡು ಹೋಗ್ರಪ್ಪ ಈತನ್ನ ಅಂತ ಭಾರತ ಸರ್ಕಾರದ ED ಅಧಿಕಾರಿಗಳಿಗೆ ಕೋರ್ಟ್ ಮತ್ತು ಬ್ರಿಟನ್ ಸರ್ಕಾರ ಆಗಲೇ ಹೇಳಿದೆ. ಈ ಮಧ್ಯೆ ಮಲ್ಯ ಅಲ್ಲಿನ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾನೆ. ಆ ಅಪೀಲನ್ನು UK ಹೈಕೋರ್ಟ್ 2020ರಲ್ಲಿ ತಳ್ಳಿ ಹಾಕಿದೆ. ಆಗ್ಲೂ ಭಾರತದ ಅಧಿಕಾರಿಗಳು ಮಲ್ಯನನ್ನ ಎತ್ಕೊಂಡ್ ಬರ್ಬೋದಾಗಿತ್ತು. ಆದರೆ ಇವರಿಗೆ ಯಾಕೋ ಸ್ವಲ್ಪ ಆತನ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದ ಹಾಗಿದೆ. 2025ರಲ್ಲಿ UK ಕೋರ್ಟ್ ಮುಂದೆ ಈ ಪ್ರಶ್ನೆ ಬಂದಿದೆ. ಆಗ ಗೊತ್ತಾದದ್ದು
ಯುನೈಟೆಡ್ ಕಿಂಗ್ಡಮ್ ಸರ್ಕಾರಕ್ಕೆ ಮಲ್ಯ ಬೇರೆ ಕೆಲವು ಅರ್ಜಿಗಳನ್ನು ಹಾಕಿದ್ದಾನೆ. ಆ ಅರ್ಜಿಗಳ ಇತ್ಯರ್ಥ ಇನ್ನೂ ಆಗಿಲ್ಲ. ಹಾಗಾಗಿ ಭಾರತಕ್ಕೆ ಆತನನ್ನು ಕಳಿಸುವಂತಹ ಪ್ರಕ್ರಿಯೆ ಇನ್ನೂ ಪೂರ್ತಿಯಾಗಿಲ್ಲ. ಇದ್ಯಾವುದಪ್ಪ ಮಲ್ಯ ಹಾಕಿರೋ ಬೇರೆ ಹೊಸ ಅರ್ಜಿಗಳು, ಅದಕ್ಕೇನು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ? ಅದನ್ನ ಕೆದಕಿ ನೋಡಿದಾಗ ಬ್ರಿಟನ್ನಿನಲ್ಲಿ ರಾಜಕೀಯ ಆಶ್ರಯ ಕೊಡಿ ಅಂತ ಮಲ್ಯ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದಾನೆ. ಅದು ಇನ್ನೂ ಸರ್ಕಾರದ ಮಟ್ಟದಲ್ಲಿ ಇತ್ಯರ್ಥ ಆಗಿಲ್ಲ. ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ. ಈ ಅರ್ಜಿ ಯಾವಾಗ ಇತ್ಯರ್ಥ ಆಗುತ್ತೆ ಅಂತ ಅಲ್ಲಿನ ಕೆಲವು ಜರ್ನಲಿಸ್ಟ್ಗಳು ಸರ್ಕಾರವನ್ನ ಬೆನ್ನು ಹತ್ತಿ ಪ್ರಶ್ನೆ ಮಾಡಿದ್ದಾರೆ. ಆಗ ಅಲ್ಲಿನ ಪತ್ರಕರ್ತರಿಗೆ ಸಿಕ್ಕಿದಂತಹ ಉತ್ತರ ಗಮನಿಸಿದ್ರೆ ಮಲ್ಯ ಇಂಗ್ಲೆಂಡ್ನಲ್ಲೂ ಲಂಡನ್ನಲ್ಲೂ ಎಷ್ಟು ಮೋಸ್ಟ್ ಪವರ್ಫುಲ್ ಅನ್ನೋದು ಗೊತ್ತಾಗುತ್ತೆ. ರಾಜಕೀಯ ಆಶ್ರಯ ಕೊಡೋದಕ್ಕೆ ಸಂಬಂಧಿಸಿದ ಈ ಅರ್ಜಿ ಏನಿದೆ ಅದು ಕಾನ್ಫಿಡೆನ್ಷಿಯಲ್ ಅರ್ಜಿ. ಅದಕ್ಕೆ ಸಂಬಂಧಿಸಿದಂತಹ ವಿವರಗಳನ್ನ ನಿಮಗೆ ಪತ್ರಕರ್ತರಿಗೆ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಸದ್ಯಕ್ಕೆ ಇಂಗ್ಲೆಂಡ್ ಮತ್ತು ವೇಲ್ಸ್ ಬಿಟ್ಟು ಮಲ್ಯ ಹೊರಗಡೆ ಹೋಗುವಂತಿಲ್ಲ ಅಂತ ಕೋರ್ಟ್ಗಳೇ ಹೇಳೋ ಹಾಗೆ ಮಲ್ಯನ ವಕೀಲರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ವಿದೇಶದಿಂದ ಪಲಾಯನ ಮಾಡಿ ಬಂದ ಒಬ್ಬನಿಗೆ ರಾಜಕೀಯ ಆಶ್ರಯ ಕೊಡೋ ಅರ್ಜಿಯನ್ನ ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಇತ್ಯರ್ಥ ಮಾಡೋದಕ್ಕೆ ಯಾವುದೇ ಗಡುವು ಇಲ್ಲ. ಅದು ಸರ್ಕಾರದ ಮರ್ಜಿಗೆ ಬಿಟ್ಟ ವಿಷಯ. ದೇಶ ಬಿಟ್ಟು ಹೋಗುವಂತಿಲ್ಲ ಅನ್ನೋದು ಅಲ್ಲಿರುವಂತ ಆರ್ಡರ್. ಹಾಗಂತ ಕುದುರೆ ರೇಸ್ಗೆ ಹೋಗಬಾರ್ದು ಅಂತಿದ್ಯಾ? ಕ್ಲಬ್ಬಿಗೆ, ಪಬ್ಬಿಗೆ, ರಾಜಕೀಯ ಫಂಕ್ಷನ್ಗಳಿಗೆ, ಲೇಟ್ ನೈಟ್ ಪಾರ್ಟಿಗಳಿಗೆ ಹೋಗಬಾರದು ಅಂತ ಎಲ್ಲೂ ಇಲ್ಲ. ಮಲ್ಯ ಇಂಗ್ಲೆಂಡ್ ಮತ್ತು ವೇಲ್ಸ್ ನಲ್ಲಿ ಇದೆಲ್ಲ ಮಜಾ ಮಾಡಿಕೊಂಡು ಆರಾಮವಾಗಿ ಓಡಾಡ್ತಾ ಇದ್ದಾನೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಯಿತು. ನೈಟ್ ಕ್ಲಬ್ ಒಂದರಲ್ಲಿ ನೀರವ್ ಮೋದಿ ಮತ್ತು ವಿಜಯ್ ಮಲ್ಯ ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಮ್ಯೂಸಿಕ್ಗೆ ತಕ್ಕ ಹಾಗೆ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ವಿಡಿಯೋ ವೈರಲ್ ಆಗಿತ್ತು. ಈ ನೀರವ್ ಮೋದಿ ಯಾರು ಅಂತ ಗೊತ್ತಿಲ್ವಾ? ಮಲ್ಯನಿಗಿಂತ ಮುಂಚೆನೆ ಭಾರತದ ಬ್ಯಾಂಕ್ಗಳಿಗೆ ಕೋಟ್ಯಂತರ ರೂಪಾಯಿ ಪಂಗನಾಮ ಹಾಕಿ ವಿದೇಶಕ್ಕೆ ಓಡಿ ಹೋಗಿರೋ ಇನ್ನೊಬ್ಬ ಗುಜರಾತ್ ಉದ್ಯಮಿ. ಗುಜರಾತಿನಿಂದ 18ಕ್ಕೂ ಹೆಚ್ಚು ಉದ್ಯಮಿಗಳು ಈ ರೀತಿ ನಮ್ಮ 20ಕ್ಕೂ ಹೆಚ್ಚು ಬ್ಯಾಂಕ್ಗಳಿಗೆ ಕೋಟ್ಯಂತರ ರೂಪಾಯಿ ಪಂಗನಾಮ ಹಾಕಿ ಪರಾರಿಯಾಗಿ ವಿದೇಶಗಳಲ್ಲಿ ಜುಮ್ ಅಂತ ಓಡಾಡ್ತಾ ಇದ್ದಾರೆ. ಮಜಾ ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಇಲ್ಲಿ ಕಳ್ಳೆಕಾಯಿ ತಿನ್ಕೊಂಡು ಕಾಯ್ತಾ ಕೂತಿದೆ. ಮಲ್ಯನಿಗೆ ಈಗ 70 ವರ್ಷ ಆಗಿದೆ. ಸದ್ಯಕ್ಕಂತೂ ಇಂಡಿಯಾಕ್ಕೆ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾತ್ರ ಆಗೊಮ್ಮೆ ಈಗೊಮ್ಮೆ ಭಾರಿ ದೊಡ್ಡ ಭಾಷಣ ಮಾಡ್ತಾರೆ. ನಾ ಖಾವುಂಗಾ ನಾ ಖಾನೇ ದೂಂಗಾ, ಎಲ್ಲ ವಂಚಕರನ್ನು, ಚೀಟ್ ಮಾಡಿದ ಎಲ್ಲರನ್ನು ಹೆಡೆಮುರಿ ಕಟ್ಟಿ ಭಾರತಕ್ಕೆ ವಾಪಸ್ ತರ್ತೇವೆ, ನೋಡ್ತಾ ಇರಿ ಅಂತ ಅವರ ಭಾಷಣದ ರೀಲ್ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ. ನಾವು ಪ್ರಜೆಗಳು ಕಾಯ್ತಾ ಕೂತಿದ್ದೀವಿ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.